ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಬುಲೆಟಿನ್ ಎಕ್ಸ್ಪ್ರೆಸ್. ನಾನು ನಿಮ್ಮ ಸಂತೋಷ್. ಚಿತ್ರ ಅಂತಿದ್ದಾಗೇ ನಮಗೆ ಕ್ಯಾಪ್ನಿಗೆ ಬರೋದು ಹೀರೋ, ಹೀರೋಯಿನ್, ಡೈರೆಕ್ಟ್ರು, ಪ್ರೊಡ್ಯೂಸರ್ ಅಂತ ಬರೋದು. ಆದರೆ ಚಿತ್ರ ಹೊರಗೆ ಬರಬೇಕಂದ್ರೆ ಕ್ಯಾಪ್ನಿಗೆ ಬರೋದೇ ನಮ್ಮ DOPಗಳು ಅಂದರೆ ಕ್ಯಾಮ್ರಾಮ್ಯಾನ್ ಅವ್ರ ಕೈ ಚಳಕ ಎಷ್ಟಿರುತ್ತೆ ಅಂದರೆ ಯಾವುದೇ ಒಂದು ಸೀನು ತೆಗಿಬೇಕಂದ್ರೆ ಹೀಗೆ ಇರಬೇಕು, ಹಾಗೇ ಇರಬೇಕಂತ ಇರುತ್ತೆ. ಇವತ್ತು ನಮ್ಮ ಜೊತೆಗೆ ಕಾಟೇರ ಸಿನಿಮಾ 50ನೇ ದಿನಕ್ಕೆ ಯಶಸ್ವಿಯಾಗಿ ಪ್ರದರ್ಶನ ಕಡುತ್ತೆ. ಆ ಚಿತ್ರದ ಕ್ಯಾಮ್ರಾಮನ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್. ಮೊದಲಿಗೆ ನಮಸ್ಕಾರ ಸರ್. ನಮಸ್ತೆ. ಕಾಟೇರ ಸಿನಿಮಾ 50 ದಿನ ಪೂರೈಸಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಖುಷಿ ಆಗೋ ವಿಚಾರ ಏನಂತಂದರೆ, ಒಂದು ನಾವು ಕಾಟೇರದಲ್ಲಿ ಏನೇನು ನಾವು ವರ್ಕ್ ಮಾಡಿದ್ವಿ ಅದೆಲ್ಲ ನಿಜವೂ ನಾನು ಮರ್ತೇ ಹೋದೆ. ನಾನು ಇವತ್ತು ಏನು ಆ ಒಂದು 50 ಡೇಸ್ದು ಒಂದು ಮೊಮೆಂಟು ಹಿಡ್ಕೊಂಡಾಗ ಆ ಖುಷಿನೇ ನಮಗೆ ಬೇರೆ ಇತ್ತು. ಇನ್ನೊಂದು ಕಾಟೇರ ಸಿನಿಮಾದಲ್ಲಿ ವಿಭಿನ್ನವಾಗಿತ್ತು ಅಂದರೆ ಒಂದೊಂದು ಸೀನ್ ತೆಗಿಬೇಕು, ಒಂದೊಂದು ಚಾಲೆಂಜಿಂಗ್ ಫೇಸ್ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದು? ಅಲ್ಲ, ಮೋಸ್ಟ್ ಆಫ್ ನಾನು ಹೇಳ್ತಿರೋದು ನಾನು ಫಸ್ಟ್ ಫ್ರೇಮ್ ಕಾಟೇರದಲ್ಲಿ ಏನು ನಿಮಗೆ ಫಸ್ಟ್ ಫ್ರೇಮ್ ಬರುತ್ತೆ, ಅಲ್ಲಿಂದ ಲಾಸ್ಟ್ ಫ್ರೇಮ್ ಬಾಸ್ ಕೈ ಎತ್ತಿದಾರಲ್ಲ ಅಲ್ಲಿವರೆಗೂ ಅಷ್ಟೇ ನಾವು ಪ್ರತಿಯೊಂದು ಸೀನ್ ಅದು ಪ್ರತಿಯೊಂದು ಶಾರ್ಟ್ ಆದರೂ ಕೂಡ ಎಲ್ಲನೂ ನಾನು ಯಾವುದೋ ಇದೊಂದು ಸೀನ್ ಇದು ಹಿಂಗೆ ಮಾಡಬೇಡ ಈ ಸಲ ಪ್ರತಿಯೊಂದು ಸೀನು ಪ್ರತಿಯೊಂದು ಶಾರ್ಟು ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಯಾಕೆ ಅಂತಂದರೆ ನಮಗೊಂದು ಚಾಲೆಂಜಿಂಗ್ ಏನಂತಂದರೆ, ಒಂದು 70s 80s ನಡೆಯುವಂತಹ ಆ ಕಾಲಘಟ್ಟದಲ್ಲಿ ನಡೆಯುವಂತಹ ಕಥೆ ಇರೋದ್ರಿಂದ ಎಲ್ಲರೂ ಸೃಷ್ಟಿ ಮಾಡಬೇಕು. ಒಂದು ಅದಾದಮೇಲೆ ಆ ಒಂದು ಸನ್ನಿವೇಶ ತಕ್ಕ ಹಾಗೆ ನಾವು ಒಂದು ಫ್ರೇಮ್ನ ಕಟ್ಕೊಡ್ಬೇಕು. ಯಾಕಂದರೆ ಇವಾಗ ಡೈರೆಕ್ಟ್ರ್ ಬಂದು ಅವರು ಕಥೆನ ನರೇಟ್ ಮಾಡಿದಾಗ ಅದನ್ನು ನಾವು ವಿಜುವಲೈಸೇಷನ್ ಮಾಡಿಕೊಂಡು ಅದನ್ನು ಈ ರೀತಿ ಮಾಡೋಣ, ಈ ಥರ ಮಾಡೋಣ. ಯಾಕಂದರೆ ನಾವು ಇವತ್ತು 2024 ಇದ್ದೀವಿ ನಾವು. ಸೊ 70s ಅಲ್ಲಿ ತೆಗಿಬೇಕಂದ್ರೆ ತಮಾಷೆ ಅದು ವಿಚಾರ ಅಲ್ಲ. ಬಟ್ ಇದಕ್ಕೆಲ್ಲ ಬಿಗ್ ಸಪೋರ್ಟ್. ಇವಾಗ ನಾವೇನೋ ಸೆಟ್ ಹಾಕಬೇಕು, ಒಂದು 200 ಮನೆ ಹಾಕಬೇಕು, ಒಂದು ಹಳ್ಳಿ ಹಾಕಬೇಕು, 2 ಹಳ್ಳಿ ಹಾಕಬೇಕು ಅಂತಂತೆಲ್ಲ ಅಂದಾಗ ಅದಕ್ಕೆ ಮಾಡೋವಂತಹದ್ದು ಒಂದು ಇದಿರಬೇಕಲ್ಲ. ಸೊ ಅವಾಗ ನಾನು ರಾಕ್ಲೈನ್ ಸರ್ಗೆ ಅವ್ರಿಗೆ ಈ ಥರ ಹೇಳಿದಾಗ ಎಲ್ಲ ಮಾಡೋಣ ಅಂತಂದಾಗ ಸೊ ಅವ್ರದ್ದೊಂದು ದೊಡ್ಡ ಸಪೋರ್ಟು. ಸೊ ನಮ್ಮ ಬಾಸ್ದೊಂದು ಅದು ಬಿಗ್ ಸಪೋರ್ಟ್ ಅದು. ಯಾಕಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಮ್ಮಿನೇ ಅದು. ಯಾಕಂತಂದರೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಅವರು ಒಬ್ಬರು ಟೆಕ್ನಿಷಿಯನ್ ಆಗಿ ಒಬ್ಬ ಟೆಕ್ನಿಷಿಯನ್ ಅವನು ಏನು ಅಂದ್ಕೊಂಡಿದ್ದಾನೋ ಅದಕ್ಕೆ ಪೂರ್ತಿ ಸಪೋರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿಗೆ ನೀವೇನೇ ಕಾಟೇರ ವಿಜುವಲ್ ನೋಡಿದ್ರೆ ಅದು ಒಂದು ಸಪೋರ್ಟಿವ್ ಅಂತ ದರ್ಶನ್ ಸರ್. ಯಾಕಂತಂದರೆ ನಾನು ಎಲ್ಲ ಥರದ್ರಲ್ಲೂ ನಾನು ಶೂಟ್ ಮಾಡಿದ್ದೀನಿ, ಬೆಂಕಿ, ಮಳೆ, ಗಾಳಿ ಎಲ್ಲ ಥರದಲ್ಲೂ ಶೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಮೋಸ್ಟ್ ಆಫ್ ಯಾಕಂದರೆ ಅವರು ಕುಲುಮೆ ಮಾಡೋ ಟೈಮಲ್ಲಿ ಕೂಡ ಅಂದರೆ ಬರೀ ಹೀಟು, ಅದು ಬೆಂಕಿ ಸಿಡಿಯುತ್ತೆ, ಹೊಡಿಯುತ್ತೆ, ಅದನ್ನ ಯಾರು ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕೆಲ್ಲ ಅವರು ಸಪೋರ್ಟಿವ್ ನಿಂತ್ಕೊಂಡು ಇಲ್ಲ ನೀನು ಹೋಗಿ ಶಾರ್ಟಾಗಿ ಮಾಡೋಣ ಅಂತ ಅನ್ನುವ ಅವರೇ ಅದನ್ನೆಲ್ಲ ಮಾಡ್ತಾ. ಅಂದರೆ ನಾವು ಏನು ಇದಾಗಿ ಹೇಳೋದಂತಲ್ಲ, ಎಷ್ಟೋ ಸನ್ನಿವೇಶಗಳಲ್ಲಿ ಎಷ್ಟೋ ಒಂದು ಇದರಲ್ಲಿ ಅವರು ಒಂದು ಸಪೋರ್ಟ್ ಆಗಿರೋದಕ್ಕೆ ಇವತ್ತಿಗೆ ವಿಜುವಲ್ ಕಾಟೇರದಲ್ಲಿ ಏನು ವಿಜುವಲ್ ಮಾತಾಡ್ತಿದಾರಲ್ಲ, ಸೊ ಅದೆಲ್ಲ ಕ್ರೆಡಿಟ್ಸು ನನ್ನ ಟೀಮು ನನ್ನ ಇಡೀ ತಂಡಕ್ಕೆ ಹೋಗುತ್ತೆ. ಟಪ್ ಅಂತ ನಾವು ನಾಳೆ ಶೂಟಿಂಗ್ ಹೋಗಿ ಅವ್ರು ಆರ್ಟಿಸ್ಟಲ್ಲಿ ನಿಂತ್ಕೊತಾರೆ ಇವರೆಲ್ಲ ಹಾಗಲ್ಲ. ನಾವು ಹಿಂದಿನ ದಿನ ಹೋಗ್ತೀವಿ, ನಾವಿಬ್ಬರು ಹಿಂದಿನ ದಿನನೇ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಇಟ್ಕೊಂಡು ಅವ್ನು ಈ ಕ್ಯಾರೆಕ್ಟರ್ ಅವ್ನು ಈಗ ಇಲ್ಲಿ ಎಂಟ್ರಿ ಬರ್ತಾನೆ, ಇವ್ರು ಇಲ್ಲಿ ಬರ್ತಾನೆ, ಇವ್ರು ಇಲ್ಲಿಂದ ಎಕ್ಸಿಟ್ ಹೋಗ್ತಾರೆ. ಸೊ ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಓಕೆ ಎಲ್ಲನೂ ಇದು ಕರೆಕ್ಟಾಗಿದೆ, ಇದು ಓಕೆ ಇದೆಲ್ಲ ಅಂತಂದ್ರೆ ಅಲ್ಲಿಂದ ನಾವೇನು ಮಾಡ್ತೀವಿ, ಬೆಳಗ್ಗೆ ಅದನ್ನೆಲ್ಲ ನೀಟಾಗಿ ತಯಾರಿ ಮಾಡ್ಕೊತೀವಿ. ಯಾರ್ಯಾರು ಕಲಾವಿದರು ರೆಡಿ ಇರ್ತಾರೋ ಅವ್ರ ಪೋರ್ಷನ್ಸ್ಗಳನ್ನ ಹೆಂಗೆ ತೆಗಿಬೇಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಇವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಂದ ಹಿಡಿದು ನನ್ನ ಅಸಿಸ್ಟೆಂಟಿಂದ ಹಿಡಿದು ಡೈರೆಕ್ಟರ್ನ ಹಿಡಿದು ಎಲ್ರಿಗೂ ಒಂದು ಕ್ಲಾರಿಟಿ ಇರ್ತದೆ. ಸೊ ಆ ರೀತಿ ನಾವು ಶೂಟ್ ಮಾಡೋದ್ರಿಂದ ಸ್ವಲ್ಪ ನಮಗೆಲ್ಲರಿಗೂ ಈಸಿ ಆಯ್ತು ಅಷ್ಟೇ. ನೆಕ್ಸ್ಟ್ ಇನ್ನೊಂದೇನಾದ ಡಿ ಬಾಸ್ ಅವ್ರ ಸಿನಿಮಾ, ನೆಕ್ಸ್ಟ್ ಸಿನಿಮಾನು ನೀವೇ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದ್ರ ಬಗ್ಗೆ ಹೇಳೋದು? 100% ಇವಾಗ ನೀವೇ ನೋಡಿರ್ಬೋದು, ಟೀಸರ್ ಒಂದು ಚಿಕ್ಕದೊಂದು ಸ್ಮಾಲ್ ಒಂದು ಟೀಸರ್ ಬಿಟ್ಟಿದ್ವಿ. ಸೊ ನನಗೇನಂತಂದರೆ ಪ್ರತಿ ಸಿನಿಮಾದಲ್ಲೂ ಕೂಡ ಅವ್ರನ್ನ ಬೇರೆ ರೀತಿಯಲ್ಲೇ ತೋರಿಸ್ಬೇಕು ಅನ್ನೋದು ನನಗೆ, ನಾನು ಒಬ್ಬ ಸೆಲೆಬ್ರಿಟಿಯನ್ನಾಗಿಯೇ ಕೂಡ ಅವರೆಲ್ಲ ದೃಷ್ಟಿಕೋನದಿಂದ ಇಟ್ಕೊಂಡು ಕೂಡ ಅವ್ರನ್ನ ಯಾವ ರೀತಿ ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡ್ತೀನಿ ನಾನು. ಯಾಕಂದರೆ ನಾನು ಏನಕ್ಕೆ ಅಷ್ಟೇ ಏನಕ್ಕೆ ಒಂದು ಕತೆ ಹೇಳ್ಕೊಡೋ, ಒಂದು ಕಾನ್ಸೆಪ್ಟ್ ಹೇಳಿದ್ರೆ ಕೂಡ ನಾನು ತುಂಬ ಅದನ್ನು ಆಮೇಲೆ ವರ್ಕ್ ಮಾಡಿ ನಾನೊಂದು ವರ್ಕ್ ಮಾಡಾದ ಮೇಲೆ ನಾನು ಡೈರೆಕ್ಟ್ರಿಗೆ ಹೇಳ್ತೀನಿ ಈ ಥರ ಹಿಂಗೆ ಮಾಡ್ಬೋದಾ, ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂದಾಗ ಅವ್ರ ಸಪೋರ್ಟ್ ಅದು. ಸೊ ಪ್ರಕಾಶ್ ಸರ್ಗೆ ನಿಜವಲ್ಲೂ ಬಿಗ್ ಥ್ಯಾಂಕ್ಸ್ ನಾನು ಹೇಳ್ತೀನಿ. ಯಾಕಂತಂದರೆ ಸರ್ ಈ ಥರದೊಂದು ಮಾಡೋಣ ಸರ್ 4 ಶಾಟ್, ಇವಾಗ ನಾವು ಫ್ಲೆಕ್ಸ್ಬೋಟಲ್ಲಿ ತೆಗಿತೀವಿ ಅಂದರೆ ಒಂದು 4 ಶಾಟು, ಬಟ್ ಅದರ ಖರ್ಚು ಹಿಂಗೆ ಇರುತ್ತೆ ಸರ್ ಹಿಂಗೆ ಅಂದಾಗ ಸುಧಾ ನೀನು ಮಾಡು, ಏನದು ಆ ಕಾನ್ಸೆಪ್ಟ್ ನೀನು ಅಂದ್ಕೊಂಡಿದ್ದೆಲ್ಲ ಅದನ್ನು ನಾವು ಮಾಡೋಣ, ಒಂದು ಅಚೀವ್ ಮಾಡೋಣ ಅಂತ ಅಂದ್ಬಿಟ್ಟು ಇವನ್ ಪ್ರಕಾಶ್ ಅವ್ರು ಬಂದು ಆ ಒಂದು ಸಪೋರ್ಟಿಗೆ ಕೊಟ್ಟಿದ್ದಕ್ಕೆ ಇವತ್ತು ನಾವು ಒಂದು ಚಿಕ್ಕ ಟೀಸರ್ನ ಮಾಡಿದ್ವಿ. ನೆಕ್ಸ್ಟು ಇಡೀ ಒಂದು ಸಿನಿಮಾ ನಿಮಗೆ ವೆರಿ ಸ್ಟೈಲಿಶ್ ಆಗಿರುತ್ತೆ. ಪ್ಲಸ್ಸು ಅಂದರೆ ಬೇರೆ ಒಂದು ರೀತಿಯಲ್ಲೇ ನಾನು ಅಂದ್ಕೊಂಡಿರೋದು ಈಗ ಸದ್ಯ ಮಟ್ಟಿಗೆ ಡೆವಿಲ್ ಸಿನಿಮಾ ಬಂದು ಬರೀ ಟೀಸರ್ ಮಾತ್ರ ಕಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೆವಿಲ್ ಟೀಸರ್ ಮಾತ್ರ ನಾವು ಶೂಟ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ಯಾವಾಗಿಂದ ಶುರು ಆಗ್ಬೋದು? ಇವಾಗ ನಾವು ಮಾರ್ಚ್ 18 ಆನ್ ಫ್ಲೋರ್ ಹೋಗ್ತಾಯಿದ್ದೀವಿ. ಸೊ ಇವಾಗ ಸೆಟ್ ವರ್ಕ್ಗಳೆಲ್ಲ ನಡೀತಾ ಇದೆ. ಅದೇ ಆದಷ್ಟು ಬೇಗ
ಮುಗಿಸಿ, ಯಾಕಂತಂದರೆ ಇದರಲ್ಲಿ ಒಂದು ಚೂರು ಟೆಕ್ನಿಕಲಿ ವೈಸ್ ಸ್ವಲ್ಪ ಬೇರೆ ರೀತಿಯೇ ಮಾಡಬೇಕು ಅನ್ನೋದು ನಮ್ಮ ಇಡೀ ತಂಡದೊಂದು ಆಶಯ. ಸೊ ಅದ್ರ ಬಗ್ಗೆ ವರ್ಕ್ ಮಾಡ್ತಾಯಿದ್ದೀವಿ. ಇನ್ನೊಂದೇನಂದರೆ ಡೆವಿಲ್ ಸಿನಿಮಾದಲ್ಲಿ ಬಂದಾಗ ದರ್ಶನ್ ಸರ್ ಬಂದು ಏನು ವಿಲನಿಸಮ್ದಲ್ಲಿ ಒಂದು ಟೀಸರ್ ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನನಗೆ ಅವ್ರ ಡೈರೆಕ್ಟರ್ ಕಾನ್ಸೆಪ್ಟ್ ಹೇಳಿದಾಗ ನಾನು ಒಂದು ಅಂದ್ಕೊಂಡಿದ್ದು ಒಂದು ರೆಡ್ ಬ್ಲ್ಯಾಕ್ ಒಂದು ಗೋಲ್ಡನಿಶ್, ಆ ರೆಡ್ ಬ್ಲ್ಯಾಕ್ ಗೋಲ್ಡನಿಶ್ನಲ್ಲೇ ಇಡೀ ಒಂದು ಸೆಟ್ಟನ್ನು ಡಿಸೈನ್ ಮಾಡಿ ಅದರಲ್ಲಿ ಈ ಕಾನ್ಸೆಪ್ಟನ್ನ ತೊಗೊಂಡು ಬಂದು ಈ ರೀತಿ ಪ್ರೆಸೆಂಟೇಷನ್ ಮಾಡಿದ್ರೆ ಹೇಗೆ ಸರ್ ಅಂತ ಅಂದಾಗ ನಿಜವಾಗ್ಲೂ ಅವರೇ ಫಸ್ಟು ಇದನ್ನು ಮಾಡೋಣ ಅಂತ ಅಂದಿದ್ದು. ಸೊ ಈ ಟೀಸರು ಆಗಿದ್ದು ಕೂಡ ಅದೇ ಇದರಲ್ಲೇ ಅದು ಆಗಿದ್ದು ಕೆಲಸಗಳು. ಸೊ ಇನ್ನೊಂದೇನಾದ್ರು ದರ್ಶನ್ ಸರ್ ಸೆಟ್ಟಲ್ಲಿ ಇರಬೇಕಾದ್ರೆ ನೀವೇನು ಟೇಕ್ ಓಕೆ ಮಾಡ್ತಿರ್ ಗೊತ್ತಾ, ನೀವು ಒಂದು ಸೀನ್ ಹೇಳೋದ್ಮೇಲೆ ಒಂದು ಸೀನ್ ಶೂಟ್ ಆಗುತ್ತೆ, ಶೂಟ್ ಆದಮೇಲೆ ಏನಾಗುತ್ತೆ, ನೀವು ಒಂದು ಮಾನಿಟ್ರ್ ನೋಡ್ತೀರ ಅದು ಏನಾಗಿದೆ ಏನು ಇತ್ತು ಅಂತ ನೋಡಿದ್ಮೇಲೆ ಇನ್ನು ರೀಟೇಕ್ ಅಂದಾಗ ದರ್ಶನ್ ಸರ್ ಹೇಗಿರ್ತಾಯಿದ್ರು, ಏನು ಇತ್ತು? ಫಸ್ಟು ಆ್ಯಕ್ಚುಲಿ ನಾವು ಶಾರ್ಟ್ ತೆಗೆದ ಮೇಲೆ ಅವ್ರನ್ನ ಓಕೆನಪ್ಪಿ ಅಂತ ಕೇಳ್ತಾರೆ. ಬಸ್ ಎಲ್ಲ ಒಂದೇ ಒಂದು ಚಿಕ್ಕ ಮಾಡೋಣ ಒಂದು ಮಾಡೋಣ ಅಂತ ಅದನ್ನು ಮಾಡ್ತಾರೆ. ಅವರು ಯಾವತ್ತೂ ಅಷ್ಟೇ ಇದು ಅದು ಇಲ್ಲವೇ ಇಲ್ಲ. ಡೈರೆಕ್ಟರ್ ಸ್ಯಾಟಿಸ್ಫೈ ಆದ್ರೆ ನೆಕ್ಸ್ಟ್ ಕ್ಯಾಮ್ರಾ ಸ್ಯಾಟಿಸ್ಫೈ ಅದನ್ನ ನಾನು ಮಾಡಿದ್ದು ಅವ್ರಿಗೆ ಇಬ್ಬರಿಗೂ ಇಷ್ಟ ಆಯಿತಾ ಅದನ್ನೇ ಫಸ್ಟ್ ಅವರು ಇದು ಮಾಡೋದು. ಸರ್ ಮತ್ತಿನ್ನೊಂದೇನೆಂದರೆ ಕಾಟೇರ ಸಿನಿಮಾದಲ್ಲಿ ಯಾವುದನ್ನ ಒಂದು ಫನ್ನಿ ಆದ ಒಂದು ಸನ್ನಿವೇಶಗಳು ಏನಾದ್ರು ನಡೆದಿತ್ತಾ ನಿಮ್ಮ ಜೊತೆ? ಇಲ್ಲ, ನಾನು ಆ ಥರದ್ದು ಫನ್ನಿ ಅಂತ ಸನ್ನಿವೇಶಗಳೇನು ನಡೆದಿಲ್ಲ. ಯಾಕಂದರೆ ನಾವೆಲ್ಲರೂ ಹಾರ್ಡ್ ವರ್ಕ್ ಅದು ಅಂದರೆ ಪ್ರತಿ ದಿನವೂ ಪ್ರತಿ ಒಂದು ಸೀನ್ ಮಾಡಬೇಕಾದ್ರೂ ಆ ಸೀನ್ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ವಿ, ಆರ್ಟಿಸ್ಟ್ಗಳು ತಲೆ ಕೆಡಿಸ್ಕೊತೀವಿ, ಇದು ಹಿಂಗೆ ಬರಬೇಕು ಆ ರೀತಿ ಆ ಮೈಂಡ್ ನಮಗೆ ಆ ರೀತಿ ಹೊಡೆದೈತೆ ಅಷ್ಟೇ. ಬಿಟ್ಟರೆ ಫನ್ ಅನ್ನೋದು ನಾವು ಮಾಡ್ತಿರ್ತೀವಿ ಅವಾಗ ಅಷ್ಟೇ. ಇವಾಗ ನಮ್ಮ ಕೆಲಸ ಮಾಡ್ತಿರ್ತಾರೆ ಹುಡುಗರುಗಳು, ಸ್ವಲ್ಪ ನಮಗೊಂಚೂರು ರಿಫ್ರೆಶ್ ಬೇಕಲ್ವ. ತುಂಬ ನಾವು ಮೈಂಡ್ ಸೆಟ್ನ ತುಂಬ ಅದರಲ್ಲೇ ಇಟ್ಕೊಂಡ್ರೆ ನಮಗೊಂದು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ದರ್ಶನ್ ಸರ್ ಎಷ್ಟು ಮಾತ್ರ ನಿಮ್ಮ ಜೊತೆ ಮಿಂಗಲ್ ಆಗ್ತದೆ ಆ ಫನ್ ಟೈಮ್ಗಳಲ್ಲಿ, ಅಂದರೆ ಬ್ರೇಕ್ ಟೈಮಲ್ಲಿ ಇರ್ಬೋದು, ಆ ಟೈಮಲ್ಲಿ ನಿಮ್ಮ ಜೊತೆ ಯಾವ ರೀತಿ ಇರುತ್ತೆ? ಇಲ್ಲ, ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಕೂಡ ಅಷ್ಟೇ ನಮ್ಮನ್ನೆಲ್ಲ ಅವರು ರಿಲ್ಯಾಕ್ಸ್ ಮಾಡೋದಕ್ಕೆ ಅವಾಗ ಒಂಚೂರು ನಮಗೆಲ್ಲ ನನ್ನ ಅಸ್ಟೆಂಟ್ಗಾಗಿರ್ಬೋದು, ಮತ್ತೊಬ್ಬರ ಇದು ನನಗಾಗಿರ್ಬೋದು, ಒಂದು ಒಂದು ಚಿಕ್ಕದಾಗಿ ಒಂದು ಫನ್ ಅದು ಇದ್ದೇ ಇರುತ್ತೆ. ಶೂಟಿಂಗ್ ಅಂದಮೇಲೆ ತುಂಬ ಸೀರಿಯಸ್ ಆಗುತ್ತೆ ನಾವು ಮಾಡೋಕ್ಕಾಗಲ್ಲ, ಬಟ್ ಅದು ಚಿಕ್ಕ ಒಂದು ಫನ್ ಅಂತ ಇದ್ದೇ ಇರುತ್ತೆ. ಯಾವುದೋ ನಿಮ್ಗೆ ಇಷ್ಟ ಆಗಿದೆ ಸರ್ ದರ್ಶನ್ ಸರಲ್ಲಿ ಮತ್ತೆ ಬಂದು ಫನ್ ಮಾಡಿದಾಗ ಕಾಲು ಎಳಿತಾರಲ್ಲ, ಕೆಲವೊಂದು ಸತಿ ಕಾಲು ಎಳೆದಾಗ ನಿಮ್ಗೆ ಯಾವ್ದು ಇಷ್ಟ ಆಯಿತು? ಇಲ್ಲ, ಅವ್ರು ಕಾಲು ಎಳೆದಂತ ಆ ಥರ ಅದೇನಿಲ್ಲ, ಒಂದು ಫನ್ನಿ ಅಂದರೆ ಯಾವುದಾದ್ರು ಒಂದು ಚಿಕ್ಕ ಇವಾಗ ನಂದು ಯಾವುದೋ ಒಂದು ಚಿಕ್ಕ ಒಂದು ಘಟನೆಗಳ ಅವ್ರದ್ದನ್ನು ಶೇರ್ ಮಾಡ್ಕೊಂಡಿರ್ತೀನಿ, ಅದನ್ನು ಅವ್ರು ನೆನೆಸ್ಕೊಳ್ತಾ ನಗ್ತಿರ್ತಾರೆ. ಅದು ಈ ಥರದ್ದೇ ಒಂದು ಚಿಕ್ಕದು ಒಂದು ಫನ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಮುಂದಿನ ಸಿನಿಮಾಗಳದ್ದು ಈಗ ಡೆವಿಲ್ ಆಯಿತು, ಅದ್ರ ನೆಕ್ಸ್ಟ್ ಸಿನಿಮಾಗಳು ಯಾವುದೋ ಲೈನಪ್ಗಳು ಆಗ್ತಿದೆಯಾ ಹೇಗೆ ಸರ್ ನಿಮಗೆ? ಇಲ್ಲ, ಸದ್ಯಕ್ಕೆ ನಾನು ಯಾವಾಗಲೂ ಒಂದು ಸಿನಿಮಾ ಫಸ್ಟು ಅದನ್ನು ಕಣ್ಣು ಗೊತ್ಕೊಂಡು ಅದನ್ನು ಮಾಡ್ತೀನಿ. ನೆಕ್ಸ್ಟು ಈ ಸಿನಿಮಾ ಆದಮೇಲೆ ಮತ್ತೆ ಯಾವ ಸಿನಿಮಾ ಬರುತ್ತೋ ಆ ಸಿನಿಮಾನ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಯಾವತ್ತೂ ಅಷ್ಟೇ ನಂದು ನೆಕ್ಸ್ಟು ಈ ಥರ ಲೈನಪ್ಸ್ ಇದೆ ಅದೆಲ್ಲ ನಾನು ಯಾವುದು ಹೇಳೋಕ್ಕೋಗಲ್ಲ. ಇವತ್ತು ಡೆವಲಪ್ ಮಾಡ್ತಾಯಿದ್ದೀನಿ, ಅದು ಆಗಿದ ತಕ್ಷಣವೇ ಮತ್ತೊಂದು ಸಿನಿಮಾ ಮಾಡ್ತೀನಿ. ಇನ್ನೊಂದೇನು 50 ದಿನ ಪೂರೈಸಿದೆ ಇವತ್ತಿಗೆ, ನಿಮ್ಮ ಕೈ ಚಳಕ ಇಲ್ಲ ಅಂತಿದ್ದಾರೆ, 50 ದಿನ ನಡೀತಾ ಇರಲಿಲ್ಲ, ಅದ್ರ ಬಗ್ಗೆ 100% ಆ ಥರದ್ದು ಏನಿಲ್ಲ. ಮೊದಲಿಗೆ ಏನ್ಬೇಕು ಕ್ಯಾಮ್ರಾದ ಅಂತ ನಮ್ಗೆ ಮುಖ್ಯ. ನೀವು ಏನು ಶೂಟ್ ಮಾಡಿದ್ರೆ ಅದ್ರದ್ದೇ ನಮಗೆ ಬರುತ್ತೆ, ನೀವು ಏನು ಡಿಸೈನ್ ಮಾಡಿರ್ತಾ ನೀವೇನು ತೋರಿಸ್ತೀರ ಅದೇ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವಾಗ ಕಾಟೇರ ಸಿನಿಮಾ ಸ್ಕ್ರೀನ್ ಮೇಲೆ ಬಂತು ಅವತ್ತಿನ ದಿನ ಖುಷಿ ಹೇಗಿತ್ತು ನಿಮಗೆ? ಇಲ್ಲ, ಅದನ್ನೇ ನಿಮ್ಗೆ ಹೇಳೋದಲ್ಲ, ಇವತ್ತು ನಾವು ಒಂದು ಮೂಮೆಂಟು ಹಿಡ್ಕೋಬೇಕಾದ್ರೆ ನೀವು ಹೇಳಿದ್ರಲ್ಲ, ಅದು ನನಗೆ ಹಿಂದಿಂದ ಅದನ್ನೆಲ್ಲ ಮರೆತು ಇವತ್ತಿಗೆ ಅದು ಖುಷಿನೇ ಬೇರೆ. ಅದನ್ನೇ ದರ್ಶನ್ ಸರ್ ಅವೆಲ್ಲ ಹೇಳಿದ್ರಲ್ಲ, ನಾವು ಹೋದರೂ ಕೂಡ ನನ್ನ ಮಕ್ಕಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಅದನ್ನು ಆ ಶೀಲ್ಡ್ನ ಒಂದು ನೆನೆಸ್ಕೊಂಡೆ ನಮ್ಮ ತಾತ ಮಾಡಿದೆ, ನಮ್ಮ ಅಪ್ಪ ಮಾಡಿದ್ದು ಇದನ್ನು ಅಂತಾರಲ್ಲ, ಅದರಷ್ಟು ಒಂದು ರೆಸ್ಪೆಕ್ಟು ಗೌರವ ಮತ್ತೊಂದು ಸಿಗುತ್ತೆ. ಅದಕ್ಕೆ ಆ ಶೀಲ್ಡ್ ಅಂದರೆ ಅದಕ್ಕೊಂದು ಮಹತ್ವ ಇರೋದೇ ಅದು. ಇವತ್ತು 50 ಡೇಸ್ ಅದರ ಮೊಮೆಂಟನ್ನು ಕೈಲಿ ಇಟ್ಕೊಂಡಾಗ ಅದ್ರ ಖುಷಿನೇ ಬೇರೆ ಆಯಿತು. ಓಕೆ ಸರ್, ಮತ್ತಷ್ಟು ಸಿನಿಮಾಗಳು ಮಾಡಿ ದೊಡ್ಡ ಸಿನಿಮಾಗಳು ಮಾಡಿ ಕನ್ನಡ ಚಲನಚಿತ್ರಕ್ಕೆ ಒದಗಿಸಿ ಅಂತ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಡೆವಿಲ್ಸ್ ಸಿನಿಮಾ ಬರ್ತಿದೆ ನೋಡಿ, ಇದು ವೆರಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಮಜಾ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಸರ್, ನನಗೆ ಇತ್ತೀಚೆಗೆ ನಾನು ಕೇಳ್ಪಡ್ತಿರೋದು ಏನಂದರೆ ಪೈರಸಿ ಬಗ್ಗೆ. ನೀವು ಇಷ್ಟೆಲ್ಲ ಕೆಲಸ ಮಾಡಿರ್ತೀರ ಪಾಪ, ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಪ್ರತಿಯೊಬ್ಬರು ನೀವು ಹೀರೋ ಎಲ್ಲ ಕೆಲಸ ಮಾಡಿರ್ತೀವಿ. ಈ ಪೈರಸಿ ಅನ್ನೋದು ಈಗ ಇತ್ತೀಚೆಗೆ 2 ಸಿನಿಮಾಗಳು ಆಯಿತಾ ಪೈರಸಿಗಳು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇವನ್ ಕಾಟೇರ ಕೂಡ ಆಯಿತು, ಅದ್ರ ಬಗ್ಗೆ ಅಷ್ಟೊಂದು ತಲೆ ಅದ್ರ ಬಗ್ಗೆ ಸರ್ ಅದನ್ನೇ ಹೇಳ್ತಿರೋದು, ಮೂರ್ಖತನ ಈ ಜನಗಳು. ನಾನು ಹೇಳ್ತಿರಲ್ವ, ಕೆಲವು ಟೈಮಲ್ಲಿ ನಾವೇ ನೋಡ್ತಾ ಇರ್ತೀವಿ ಸಿನಿಮಾಗಳಲ್ಲಿ ರೆಕಾರ್ಡ್ ಮಾಡ್ತೀವಿ. ಸರಿ, ನಾನು ಹೇಳ್ತಾ ಇರೋದು, ಒಬ್ಬ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಾಕಿ ಒಂದೊಂದು ಫ್ರೇಮನ್ನು ಅಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿರ್ತಾರೆ. ಆಮೇಲೆ ಕೆಲವೊಂದು ಆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ಆ ಇಂಟ್ರೊಡಕ್ಷನ್ ನೋಡಬೇಕು, ಹೀರೋದಾಗಲಿ ಒಂದು ಸಾಂಗ್ ಆಗಲಿ ಏನೋ ಒಂದು ಆಗಲಿ, ಫೈಟ್ ಆಗಲಿ ಮತ್ತೊಂದಾಗಲಿ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಬಿಡ್ತಾ ಇರ್ತಾರೆ. ಸೊ ಆ ಸಿನಿಮಾದು ಒಂದು ನಮಗೆ ಏನು ನಾವು ಹೋಗಿ ಆ ಸಿನಿಮಾ ಒಂದು ಫೀಲ್ ಮಾಡ್ತೀವಿ ಗೊತ್ತಾ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಗೊತ್ತಾ, ಅದೆಲ್ಲ ಕಟ್ಟಾಗ್ತಾಯಿದೆ.
ಅಂದರೆ ಎಲ್ಲ ಹೋಗಿ ಅದನ್ನು ಮೊಬೈಲ್ ಮಾಡೋದು. ಆಮೇಲೆ ತಿರ್ಗಿ ಈ ಪೈರಸಿ ಮಾಡೋರಿದಾರಲ್ಲ ಅವ್ರನ್ನ ಅದೆಲ್ಲಿಂದ ಅವರಿಗೆ ಅದೊಂದು ದೊಡ್ಡ ಧೈರ್ಯ ಬರುತ್ತೋ ಇಲ್ಲ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇರೋದು. ಮೊನ್ನೆ ಒಂದು ಸಿನಿಮಾದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ರು ಅಂತ ಆದರು. ಅಲ್ಲ ಈ ಥರದವರು ಸುಮಾರು ಜನ ಇದ್ದಾರೆ, ಅದು ಯಾರು ಗೊತ್ತಾಗಲ್ಲ. ಅದನ್ನೇ ಹೇಳ್ತಾ ಇರೋದು. ಇವಾಗ ಪ್ರತಿ ಥಿಯೇಟ್ರ್ಗಳಲ್ಲೂ ಅಷ್ಟೇ, ಎಲ್ಲ ಥಿಯೇಟ್ರ್ಗಳು ಅಟ್ಲೀಸ್ಟ್ ಯಾರು ಒಬ್ಬೊಬ್ಬರು ಇಬ್ಬರನ್ನ ಯಾರಾದ್ರು ಬಿಟ್ಟರೆ, ಯಾರಾದ್ರೂ ಹಿಂಗೆ ಮೊಬೈಲ್ನ ಇಡು ಅನ್ನೋ ಥರ ಯಾರಾದ್ರು ಬರಬೇಕು, ಯಾರಾದ್ರು ಆಗಬೇಕು. ಸಿನಿಮಾ ಅದು ಬೇರೆ ರೀತಿ ಸಿನಿಮಾನೇ ಒಂದು ನಾನು ಅದನ್ನೇ ಹೇಳ್ತಿರೋದು. ಒಂದು ಸಿಲೋಸ್ಗಳಲ್ಲಿ ನೀವು ಸಿನಿಮಾ ನೋಡೋದೆ ಅದು ಎಕ್ಸ್ಪೀರಿಯನ್ಸ್, ಆ ಸೌಂಡು, ಆ ವಿಷುವಲ್ಲು ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದೆ. ನೀವು ಮೊಬೈಲಲ್ಲಿ ಅದು ರೆಕಾರ್ಡ್ ಮಾಡಿ ಬಿಟ್ಬಿಟ್ಟು ಅದು ಕೆಲವೊಂದು ಆ ಒಂದು ಚಿಕ್ಕದು ಇದನ್ನೇ ಬಿಟ್ಬಿಡ್ತಾರೆ. ಅದನ್ನು ನೀವು ಇಲ್ಲಿ ನೋಡಿಬಿಟ್ಟಾಗ ನಿಮಗೆ ಆ ಸಿನಿಮಾದಲ್ಲಿ ಏನು ಎಕ್ಸೈಟ್ಮೆಂಟ್ ಏನಿರುತ್ತೆ ಅದೊಂದು ಒಂಚೂರು ತಡಿಬೇಕು ಅಂತ ನಾನು. ಇನ್ನೊಂದೇನಾದರೂ ನೀವು ದೊಡ್ಡ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀರಿ, ಚಿಕ್ಕ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದನ್ನು ಬಿಡ್ತಿದ್ರೆ ನಿಮಗೆ ಎಷ್ಟು ಮನಸ್ಸಿಗೆ ಮಾತ್ರ ಬೇಜಾರಾಗದೇ ಇರುತ್ತೆ. ಅದು ಸಿಕ್ಕಾಬಿಟ್ಟೆ ನೋವಾಗುತ್ತೆ. ನಾವೆಲ್ಲ ಒಂದು ಸಲ ನಮ್ಮ ಸಿನಿಮಾ ಅಂತಂತಲ್ಲ, ಯಾವುದೇ ಸಿನಿಮಾಗಳಾಗಲಿ ನಾವು ಕುತ್ಕೊಂಡು ನೋಡ್ತಿದ್ದಿಲ್ಲ, ಸುಮ್ಮನೆ ಅದನ್ನು ರೆಕಾರ್ಡ್ ಮಾಡ್ತಿದ್ದಾರೆ ಮೊಬೈಲ್ಗಳಲ್ಲಿ. ಅದನ್ನೆಲ್ಲ ಮಾಡಿ ಅದನ್ನು ಬಿಟ್ಬಿಡ್ತಾರೆ. ಅದನ್ನು ಇವಾಗ ರೆಕಾರ್ಡ್ ಮಾಡಿ ಅವ್ರು ನೋಡ್ಕೊಳ್ಳಿ ಪರ್ಸನಲಾಗಿ, ಅದನ್ನು ಹಾಕಬಾರ್ದು ಅನ್ನೋದು ನನ್ನ. ಸಿನಿಮಾಗಳು ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಕೊಡ್ತಾಯಿರಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇವತ್ತೇ ಕೊನೆ ಆಟ, ಇನ್ನು ಮುಂದೆ ನಿಮ್ಮ ಆಟ ಶುರು. ಅಂದ್ರೆ ಕಮಿಷನ್ ಕೊಡ್ತೀವಿ. ಅಯ್ಯೋ ದೇವ್ರೆ ಕಾಪಾಡಪ್ಪ. ರಿಲ್ಯಾಕ್ಸ್. ಇನ್ನು ಏನೇನ್ ಕಾದಿದ್ಯೋ. ಡೋಂಟ್ ವೇಸ್ಟ್ ಮೈ ಟೈಮ್. ದಯವಿಟ್ಟು ಹೇಳಿ ಸರ್ ಪ್ಲೀಸ್, ನನ್ನನ್ನು ಏನಂತ ಅನ್ಕೊಂಡಿದ್ದೀರಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.